1 ಯೋಹಾನ 1ನೇ ಅಧ್ಯಾಯ 9ನೇ ವಚನ. ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ಆತ ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡುವನು. ಆಮೇಲೆ 1 ಯೋಹಾನ 1ನೇ ಅಧ್ಯಾಯ 9 ವಚನ. ವಿಶ್ವಾಸಿಗಳು ತಪ್ಪೊಪ್ಪಿಕೊಂಡಾಗ ಅವರ ಪಾಪಗಳು ದೇವರೊಂದಿಗೆ ನಾವು ಆತನ ಮುಂದೆ ಒಪ್ಪಿಕೊಳ್ಳುವಾಗ ದೇವರು ಅವರನ್ನು ಕ್ಷಮಿಸಲು ಮತ್ತು ಎಲ್ಲ ಅನ್ಯಾಯದಿಂದ ಅವರನ್ನು ಶುದ್ಧೀಕರಿಸಲು ನಂಬಿಗಸ್ತ ಮತ್ತು ನೀತಿವಂತನಾಗಿದ್ದಾನೆ. ಆತನಿಗಿಂದಿನ ಅವರ ಅನ್ಯೋನ್ಯತೆಯನ್ನು ಪುನಃ ಸ್ಥಾಪಿಸಲು ಒಂದು ಬಾರಿಯ ವಿಮೋಚನೆ ಕ್ರಿಯೆಯಾಗಿ ಅಲ್ಲ, ಅದರ ಬೆಳಕಿನಲ್ಲಿ ನಡೆಯಲು ನಿರಂತರ ಒಂದು ಪ್ರಕ್ರಿಯೆಯಾಗಿ ಇದೆ. ಇದು ಪಾಪವನ್ನು ಒಪ್ಪಿಕೊಳ್ಳುವುದು, ದೇವರ ಒಂದು ಮಾನದಂಡದೊಂದಿಗೆ ಒಪ್ಪಿಕೊಳ್ಳುವುದು ಮತ್ತು ದೇವರೊಂದಿಗಿನ ನಂಬಿಕೆಯುಳ್ಳವರ ಸಂಬಂಧವನ್ನು ಅಡ್ಡಿಪಡಿಸುವ ಪಾಪವನ್ನು ಎದುರಿಸಲು ಯೇಸುವಿನ ತ್ಯಾಗವನ್ನು ಅನುಮತಿಸುವುದು, ಅವುಗಳನ್ನು ಉಳಿಸಿಕೊಳ್ಳುವುದು ಆಗಿದೆ. ಮೊದಲನೇದಾಗಿ ನೋಡಬಹುದು, ಅರಿಕೆ ಮಾಡುವಂಥದ್ದು, ಒಪ್ಪಿಕೊಳ್ಳುವಂಥದ್ದು. ಒಂದು ನಿರ್ದಿಷ್ಟ ಕ್ರಿಯೆ ಇದು. ಒಂದು ಆಲೋಚನೆ ಅಥವಾ ಒಂದು ಪದವನ್ನ ಇಲ್ಲಿ ಸಮರ್ಪಿಸುವ ಅಥವಾ ನಿರಾಕರಿಸುವ ಬದಲು ದೇವರೊಂದಿಗೆ ಒಪ್ಪಿಕೊಳ್ಳುವುದು. ಎರಡನೇದಾಗಿ ನಂಬಿಗಸ್ತನು ಮತ್ತು ನ್ಯಾಯವಂತನು. ದೇವರು ಕ್ಷಮಿಸುವನಾಗಿದ್ದಾನೆ, ಏಕೆಂದರೆ ಯೇಸು ಆ ಪಾಪದ ಶಿಕ್ಷೆಯನ್ನು ಈಗಾಗಲೇ ಎಲ್ಲ ಪಾವತಿಸಿದ್ದಾನೆ. ಅವನು ತನ್ನ ಕ್ಷಮೆ ಮತ್ತು ಶುದ್ಧೀಕರಣದ ವಾಗ್ದಾನಗಳಿಗೆ ನಂಬಿಗಸ್ತನಾಗಿದ್ದಾನೆ. ಆಮೇಲೆ ಮತ್ತು ಮೂರನೇದಾಗಿ ಕ್ಷಮಿಸುವುದು ಮತ್ತು ಒಂದು ಶುದ್ಧೀಕರಣ. ಇದು ಕೇವಲ ಒಮ್ಮೆ ಕ್ಷಮಿಸಲ್ಪಡುವುದಾದರೆ ಪಾಪವು ನಂಬಿಕೆಯುಳ್ಳವನನ್ನು ದೇವರಿಂದ ಬೇರ್ಪಡಿಸಿದಾಗ ನಿರಂತರ ಶುದ್ಧೀಕರಣ ಮತ್ತು ಒಂದು ಪುನಃ ಸ್ಥಾಪನೆಯ ಬಗ್ಗೆ ಹೇಳುವಂಥದ್ದಾಗಿದೆ. ಈ ವಚನವು ಈಗಾಗಲೇ ಬೆಳಕಿನಲ್ಲಿ ನಡೆಯುತ್ತಿರುವವರಿಗೆ, ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರಿಗೆ, ಒಂದು ವಿಮೋಚನೆಯನ್ನು ಹುಡುಕುತ್ತಿರುವ ನಂಬಿಕೆ ಇಲ್ಲದವರಿಗೆ ಅಲ್ಲ. ಇದು ವಿಶ್ವಾಸಿಗಳು ಸಹ ಪಾಪ ಮಾಡುತ್ತಾರೆ ಮತ್ತು ತಪ್ಪೊಪ್ಪಿಗೆಯು ಅವರನ್ನು ದೇವರೊಂದಿಗಿನ ಸಂಬಂಧದಲ್ಲಿರಿಸುತ್ತದೆ. ಪಾಪವು ಆ ಸಂಪರ್ಕಕ್ಕೆ ಅಡ್ಡಿಯಾಗದಂತೆ ತಡೆಯುತ್ತದೆ ಎಂಬ ಒಂದು ವಾಸ್ತವವಾದ ವಚನವು ಇದು ನಮಗೆ ತಿಳಿಯಪಡಿಸುತ್ತದೆ. ಆಮೇಲೆ